ಹೆಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಕಲಿಯೋಣ 1ನೇ ತರಗತಿಯ ಇಂಗ್ಲಿಷ್ ಮೀಡಿಯಂನಲ್ಲಿ ಬರುವ ಗಣಿತ ವಿಷಯದಲ್ಲಿ ಬರುವ ಲೆಸನ್ ನಂಬರ್ 6 ಸಬ್ಸ್ಟ್ರಾಕ್ಷನ್. ಸಬ್ಸ್ಟ್ರಾಕ್ಷನ್ ಅಂದರೆ ಏನು? ಕಳೆಯುವುದು, ಅಥವಾ ಕನ್ನಡದಲ್ಲಿ ಅಂದರೆ ಕಳೆಯುವುದು ಅಥವಾ ವ್ಯವಕಲನ ಅಂತಾರೆ. ವ್ಯವಕಲನ ಅಂತ ಕರೀತಾರೆ. ಇಲ್ಲಿ ನೋಡಿ, ಆಫ್ಟರ್ ಸ್ಟಡಿಂಗ್ ದಿಸ್ ಯೂನಿಟ್ ಯು ಕ್ಯಾನ್ ಅಂದರೆ ಈ ಪಾಠ ಕಲಿತ ಮೇಲೆ ಒಂದು ಮಗು ಸಬ್ಸ್ಟ್ರಾಕ್ಟ್ ಯೂಸಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಪಿಕ್ಚರ್ಸ್ ಅಂದರೆ ವಸ್ತುಗಳನ್ನು ಮತ್ತು ಚಿತ್ರಗಳನ್ನು ನೋಡಿ ಅದು ಕಳೆಯುವುದನ್ನು ಕಲಿಯುತ್ತದೆ. ಅದೇ ಥರ ಐಡೆಂಟಿಫೈ ಆ್ಯಂಡ್ ಯೂಸ್ ದಿ ಸಿಂಬಲ್ ಆಫ್ ಸಬ್ಸ್ಟ್ರಾಕ್ಟ್. ಓಕೆ, ಅದರ ಸಿಂಬಾಲನ್ನು ಯೂಸ್ ಮಾಡುತ್ತದೆ ಮತ್ತು ಅದನ್ನು ಐಡೆಂಟಿಫೈ ಅಂದರೆ ಅದನ್ನು ಗುರುತಿಸುತ್ತದೆ. ಆಯಿತಾ? ಇಲ್ಲಿ ನೋಡಿ, ಲುಕ್ ಎಟ್ ದಿ ಫಾಲೋವಿಂಗ್. ಇಲ್ಲಿ ಕೆಳಗಿರುವ ಚಿತ್ರಗಳನ್ನು ನೋಡಿ. ಇಲ್ಲಿ ನೋಡಿ 1, 2 ಇಲ್ಲಿ 2 ಕ್ಯಾರೆಟ್ಗಳಿವೆ. ಅದರಲ್ಲಿ ಒಂದು ಮೊಲ ಒಂದು ಕ್ಯಾರೆಟನ್ನು ತಿಂದರೆ ಉಳಿದ ಕ್ಯಾರೆಟ್ ಎಷ್ಟು? 1. ಇದು ಸಬ್ಸ್ಟ್ರಾಕ್ಷನ್. ಇದಕ್ಕೆ ಸಬ್ಸ್ಟ್ರಾಕ್ಷನ್ ಅಂತೀವಿ. ಇಲ್ಲಿ ನೋಡಿ, ಆಯ್ತಾ? ಇದಾಯ್ತಾ? ಇಲ್ಲಿ ನೋಡಿ 1, 2, 3, 4 ಬರ್ಡ್ಸ್ ಅಲ್ಲಿ ಕುಂತಿದ್ದಾವೆ. ಅದರಲ್ಲಿ 2 ಹಾರಿ ಹೋಯಿತು. ಅಂದರೆ ಈಗ ಟೇಸ್ಟಲ್ಲಿ ಉಳಿದವು 1, 2. ಈಗ 2 ಉಳಿದವು. ಆಯ್ತಾ? ಇಲ್ಲಿ ನೋಡಿ 1, 2, 3, 4, 5 ಫಿಶ್ ಇದ್ದಾವೆ. ಆ ಫಿಶ್ಗಳಲ್ಲಿ 2 ಫಿಶ್ಗಳು ಹೋದವು ಅಲ್ಲಿಂದ. ಆಯ್ತಾ? ಟೇಕ್ ಅವೇ. ಅಲ್ಲಿ ಉಳಿದವು ಎಷ್ಟು? 3, 3. ಆಯ್ತಾ? ಇಲ್ಲಿ ನೋಡಿ ಎಷ್ಟು ದೀಪಗಳಿವೆ. ಇಲ್ಲಿ ಲ್ಯಾಂಪ್ ಇದೆ. 1, 2, 3, 4, 5, 6, 7, 8 ಇದೆ. ಅದರಲ್ಲಿ ಹುಡುಗಿಯು ಒಂದು ಗರ್ಲ್ ಏನು ಮಾಡಿ 2 ತಗೊಂಡು ಹೋದಳು. ಅದರಲ್ಲಿ ಉಳಿದವು ಎಷ್ಟಲ್ಲಿ? 1, 2, 3, 4, 5, 6. ಇದಕ್ಕೆ ಏನಂತೀವಿ ನಾವು? ಸಬ್ಸ್ಟ್ರಾಕ್ಷನ್, ಕಳೆಯುವುದು, ವ್ಯವಕಲನ ಅಂತ ಕರಿತೀವಿ. ಇದು ನಿಮ್ಮ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಅಥವಾ ಅವ್ರ ಮುಂದೆ ಏನಾದರೂ ಇಟ್ಟು ಅದರಿಂದ 2, 3 ತೆಗೆದಾಗ ಎಷ್ಟು ಉಳಿತಾವೆ ಅಂತ ಕೇಳಿ ಅದು ಅವರಿಗೆ ಈಸಿಯಾಗಿ ತಿಳಿಯುತ್ತೆ ಏನು ಸಬ್ಸ್ಟ್ರಾಕ್ಷನ್ ಅಂದರೆ. ಆಯಿತಾ? ಸೈನ್ ಫಾರ್ ಸಬ್ಸ್ಟ್ರಾಕ್ಷನ್. ಆಯಿತಾ? ಅಬ್ಸರ್ವ್ ದ ಪಿಕ್ಚರ್. ಔಟ್ ಆಫ್ 4 ಬಲೂನ್ಸ್ 1 ಬರ್ಸ್ಟ್ಸ್. ಹೌ ಮೆನಿ ಆರ್ ಲೆಫ್ಟ್? ನೋಡಿ, 4 ಬಲೂನ್ಗಳಲ್ಲಿ 1 ಬಲೂನ್ ಒಡೆಯಿತು. ಉಳಿದ ಬಲೂನ್ಗಳು ಎಷ್ಟು? 1, 2, 3. ಆಯಿತಾ? ಫ್ರಮ್ 4 ಟೇಕ್ ಅವೇ 1, ದೆನ್ 3 ಲೆಫ್ಟ್. ಓಕೆ, ವಿ ರೈಟ್ ದಿಸ್ ಸಬ್ಸ್ಟ್ರಾಕ್ಷನ್ ಆ್ಯಸ್ ಫಾಲೋಸ್. ಅದನ್ನು ನಾವು ಯಾವ ಥರ ಬರಿತೀವಿ? 4 ಬಲೂನ್ಗಳಲ್ಲಿ 1 ಬಲೂನ್ ಒಡೆಯಿತು. ಉಳಿದ ಬಲೂನ್ಗಳು ಎಷ್ಟು? 3. ಆಯಿತಾ? ಅಬ್ಸರ್ವ್ ದ ಸೈನ್ ಸಬ್ಸ್ಟ್ರಾಕ್ಟ್. ಓಕೆ, ಇದಕ್ಕೆ ನಾವು ಏನಾದ್ರು ಕರಿತೀವಿ? ಈ ಸೈನ್ಗೆ ಇಲ್ಲಿ ನಾವು ಎಡಿಷನ್ಗೆ ಈ ಥರ ಹಾಕ್ತಿದ್ದೀವಲ್ಲ, ಮೈನಸ್ಗೆ ಯಾವ ಥರ ಹಾಕ್ತೀವಿ? ಸಬ್ಸ್ಟ್ರಾಕ್ಟ್ ಈ ಥರ ಹಾಕ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಮೈನಸ್. ಆ್ಯಂಡ್ ವಿ ಆಲ್ರೆಡಿ ನೋ ಈಕ್ವಲ್ ಟು, ಈಸ್ ಈಕ್ವಲ್ ಟು. ಆಯಿತಾ? ಈಗ ನಾವು ಏನಂತ ಕರಿತೀವಿ? ಮೈನಸ್. ಆಯಿತಾ? ಇದಕ್ಕೆ ಈಸ್ ಈಕ್ವಲ್ ಟು, ಇದಕ್ಕೆ ಪ್ಲಸ್. ಈಗ ಯಾವ ಬರ್ತವೆ ನಮಗೆ? ಪ್ಲಸ್ ಮೈನಸ್ ಈಕ್ವಲ್ ಟು, ಪ್ಲಸ್ ಮೈನಸ್ ಈಕ್ವಲ್ ಟು, ಪ್ಲಸ್ ಮೈನಸ್ ಈಕ್ವಲ್ ಟು. ಆಯಿತಾ? ಇಲ್ಲಿ ನೋಡಿ, ಸೇ ಆ್ಯಂಡ್ ರೈಟ್. ಓಕೆ, ಇಲ್ಲಿ ನೋಡಿ, ಮೈನಸ್ 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 ಈ ಥರ ಹೇಳ್ಕಂತ ಬರೀರಿ. ಆಯಿತಾ? ಇಲ್ಲಿ ನೋಡಿ, ಪುಟ್ ಸ್ಕ್ವೇರ್ ಫಾರ್ ಪ್ಲಸ್, ಟ್ರಯಾಂಗಲ್ ಫಾರ್ ಈಸ್ ಈಕ್ವಲ್ ಟು, ಆ್ಯಂಡ್ ಸರ್ಕಲ್ ಫಾರ್ ಮೈನಸ್. ಇಲ್ಲಿ ನೋಡಿ, ಎಲ್ಲಿ ಪ್ಲಸ್ ಇದೆಯೋ ಅಲ್ಲಿ ಸ್ಕ್ವೇರ್ ಹಾಕಿ, ಎಲ್ಲಿ ಈಸ್ ಈಕ್ವಲ್ ಟು ಇದೆಯೋ ಅಲ್ಲಿ ಟ್ರಯಾಂಗಲ್ ಹಾಕಿ, ಮತ್ತು ಎಲ್ಲಿ ಮೈನಸ್ ಇದೆಯೋ ಅಲ್ಲಿ ಸರ್ಕಲನ್ನು ಹಾಕಿ. ಇಲ್ಲಿ ನೋಡಿ, ಸ್ಕ್ವೇರ್ ಹಾಕಿ, ಇಲ್ಲಿ ಮೈನಸ್ ಇದೆ, ಸರ್ಕಲ್ ಹಾಕಿ, ಇಲ್ಲಿ ಈಸ್ ಈಕ್ವಲ್ ಟು ಇದೆ, ಟ್ರಯಾಂಗಲ್ ಹಾಕಿ, ಇಲ್ಲಿ ಮತ್ತೆ ಪ್ಲಸ್ ಇದೆ, ಸ್ಕ್ವೇರ್ ಹಾಕಿ, ಇಲ್ಲಿ ಮೈನಸ್ ಇದೆ, ಸರ್ಕಲ್ ಹಾಕಿ, ಇಲ್ಲಿ ಮೈನಸ್ ಇದೆ, ಸರ್ಕಲ್ ಹಾಕಿ, ಇಲ್ಲಿ ಮತ್ತೆ ಪ್ಲಸ್ ಇದೆ, ಸ್ಕ್ವೇರ್ ಹಾಕಿ, ಇಲ್ಲಿ ಮತ್ತೆ ಮೈನಸ್ ಇದೆ, ಸರ್ಕಲ್ ಹಾಕಿ, ಇಲ್ಲಿ ನೋಡಿ ಈಸ್ ಈಕ್ವಲ್ ಟು ಇದೆ, ಟ್ರಯಾಂಗಲ್ ಹಾಕಿ, ಇಲ್ಲಿ ಈಸ್ ಈಕ್ವಲ್ ಟು ಇದೆ, ಟ್ರಯಾಂಗಲ್ ಹಾಕಿ, ಇಲ್ಲಿ ನೋಡಿ ಪ್ಲಸ್ಗೆ ಸ್ಕ್ವೇರ್ ಹಾಕಿ, ಇಲ್ಲಿ ನೋಡಿ ಮೈನಸ್ಗೆ ಸರ್ಕಲ್ ಹಾಕಿ, ಮತ್ತು ಪ್ಲಸ್ಗೆ ಸ್ಕ್ವೇರ್ ಹಾಕಿ, ಈಸ್ ಈಕ್ವಲ್ ಟುಗೆ ಟ್ರಯಾಂಗಲ್ ಹಾಕಿ, ಇಲ್ಲಿ ನೋಡಿ ಮೈನಸ್ಗೆ ಸರ್ಕಲ್ ಹಾಕಿ, ಇಲ್ಲಿ ಮತ್ತೆ ಮೈನಸ್ಗೆ ಸರ್ಕಲ್ ಹಾಕಿ, ಇಲ್ಲಿ ಪ್ಲಸ್ಗೆ ಸ್ಕ್ವೇರ್ ಹಾಕಿ, ಇಲ್ಲಿ ನೋಡಿ ಮೈನಸ್ಗೆ ಸರ್ಕಲ್ ಹಾಕಿ, ಮತ್ತೆ ಪ್ಲಸ್ಗೆ ಸ್ಕ್ವೇರ್ ಹಾಕಿ. ಆಯಿತಾ? ಇಲ್ಲಿ ನೋಡಿ, ಲುಕ್ ಎಟ್ ದಿ ಫಾಲೋವಿಂಗ್ ಆ್ಯಂಡ್ ನೋಡಿ ಇಲ್ಲಿ ಎಷ್ಟಿದೆ ನೋಡಿ ಎಲೆಗಳು. ಟೋಟಲ್ ಆಗಿ ಲೀವ್ಸ್ ಏಟಿದೆ ನೋಡಿ? 1, 2, 3, 4, 5, 6, 7, 8, 9 ಇದೆ. ಅದರಲ್ಲಿ 2
ಕಟ್ಟಾಗಿ ಕೆಳಗಡೆ ಬಿತ್ತು. ಈಗ ನೋಡಿ ಎಷ್ಟಾಗುತ್ತೆ, 9ನಲ್ಲಿ 2 ಹೋದವು ಈಸ್ ಈಕ್ವಲ್ ಟು, ಈಗ ನೋಡಿ ಎಷ್ಟಿದ್ದಾವೆ, 1 2 3 4 5 6 7 ಆಯಿತಾ, 7 ಇದ್ದಾವೆ. ಇಲ್ಲಿ ನೋಡಿ 9 ಮೈನಸ್ 2 ಈಸ್ ಈಕ್ವಲ್ ಟು 7 ಆಯಿತಾ. ಇಲ್ಲಿ ನೋಡಿ ಲಗೋರಿಯೇ ಎಷ್ಟು ಡಿಸ್ಕ್ಗಳಿವೆ ಇಲ್ಲಿ, 1 2 3 4 5 6 7 8 ಇದ್ದಾವೆ. ಇದರಲ್ಲಿ ಒಂದೆರಡು ಕೆಳಗೆ ಬಿದ್ದವು, 2 ಹೋದವು. ಅದರಿಂದ 8 ಮೈನಸ್ 2 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1 2 3 4 5 6. ಇಲ್ಲಿ ನೋಡಿ ಎಷ್ಟಿದ್ದಾವೆ, 1 2 3 4 5 6 7 ರಿಂಗ್ ಇದ್ದಾವೆ. ಇದರಿಂದ 1 2 3 4 ರಿಂಗ್ಸು ಹುಡುಗಿ ತೊಗೊಂಡು ಹೋದಳು, ಮೈನಸ್ ಆದವು, ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1 2 3 ಆನ್ಸರ್ ಆಯಿತಾ. ಇಲ್ಲಿ ನೋಡಿ ಎಷ್ಟು ಆ್ಯಪಲ್ಸ್ ಇದ್ದಾವೆ, 1 2 3 4 5 6 7 ಮೈನಸ್ 1 2 3 ಈಸ್ ಈಕ್ವಲ್ ಟು 1 2 3 4 ಆಯಿತಾ. ಇಲ್ಲಿ ನೋಡಿ ಹೌ ಮೆನಿ ಶರ್ಟ್ಸ್ ಆರ್ ದೇರ್, ಟೇಕ್ ಅವೇ ಶರ್ಟ್ಸ್ ವಿತ್ ಫ್ಲವರ್ ಪ್ರಿಂಟ್ಸ್ ಆನ್ ದೆಮ್, ಹೌ ಮೆನಿ ಲೆಫ್ಟ್. ನೋಡಿ ಫಸ್ಟ್ ಹೌ ಮೆನಿ ಶರ್ಟ್ಸ್ ಅಂತ ಕೇಳಿದ್ದಾರೆ, ಮೊದಲು ಶರ್ಟ್ಸ್ ಇರ್ತವೆ ಅಂತ ನೋಡಿ. ಇಲ್ಲಿ 1 2 3 4 5 6 7, ಇಲ್ಲಿ 7 ಬರೀರಿ. ಅದಾದಮೇಲೆ ಟೇಕ್ ಅವೇ ಶರ್ಟ್ಸ್ ವಿತ್ ಫ್ಲವರ್ ಪ್ರಿಂಟ್ಸ್ ಆನ್ ದೆಮ್, ಯಾವ ಶರ್ಟ್ ಮೇಲೆ ಹೂವಿನ ಚಿತ್ರ ಇದೆಯಲ್ಲ ಆ ಚಿತ್ರವನ್ನು ತೆಗೆದು ಹಾಕಿ ಅಂತಂದಿದ್ದಾರೆ. ಇಲ್ಲಿ ನೋಡಿ ಇಲ್ಲೊಂದಿದೆ, 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 ಈ ಮೂರನ್ನು ತೆಗೆದು ಹೊರಗಡೆ ಹಾಕಿ. ಈಗ ನೋಡಿ ಉಳಿದವು ಎಷ್ಟು, 1 2 3 4, ಈಗ 4 ಚಿತ್ರ ಉಳಿದಿವೆ, 4 ಶರ್ಟ್ ಉಳಿದಿವೆ. ಇಲ್ಲಿ ನೋಡಿ 1 2 3 3 ಹಕ್ಕಿಗಳು ಕುಂತಿದ್ದವು, ಮೈನಸ್ 1 ಹಾರಿ ಹೋಯಿತು. ಇದು ನೋಡಿ ಇದು ಹಾರಿ ಹೋಯಿತು. ಈಗ ಉಳಿದವು ಎಷ್ಟು, 1 2 ಆಯಿತಾ. ಇಲ್ಲಿ ನೋಡಿ ಅದೇ ಥರ 2 ಹಕ್ಕಿಗಳು ಕುಂತಿದ್ದಾವೆ, ಅಲ್ಲಿ 1 ಹಾರಿ ಹೋಯಿತು. ಒಂದು ಹಾರಿ ಹೋಯಿತು, ಆಗ ಉಳಿದವು ಎಷ್ಟು, 1. ಇದು ಒಂದು ಉತ್ತರ ಆಯ್ತರ. ಇಲ್ಲಿ ನೋಡಿ 1 ಹಕ್ಕಿ ಕುಂತಿತ್ತು, ಅದು 1 ಕೂಡ ಹಾರಿ ಹೋಯಿತು, ಅಂದರೆ 1 ಮೈನಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ 1ರಲ್ಲಿ 1 ಕಳೆದಾಗ ಬರುವ ಉತ್ತರ 0 ಆಯಿತಾ. ಅದೇ 1ಕ್ಕೆ 1 ಎಡಿಷನ್ ಮಾಡುವಾಗ ಬರುವ ಉತ್ತರ 2. ಅಂದರೆ ಇಲ್ಲಿ ಏನೂ ಇಲ್ಲಲ್ಲ. ಈಗ ಇಲ್ಲಿ ನೋಡಿ ಮರದ ಮೇಲೆ ಒಂದು ಹಕ್ಕಿ ಕುಂತಿತ್ತು, ಅದು ಕೂಡ ಹಾರಿ ಹೋಯಿತು. ಈಗ ಮರದ ಮೇಲೆ ಎಷ್ಟು ಉಳಿದವು, ಏನೂ ಇಲ್ಲ. ಅದಕ್ಕೆ ನಾವು ಏನಂತ ಬರಿತೀವಿ, 0 ಆಯಿತಾ. ಇಲ್ಲಿ ನೋಡಿ ಸಬ್ಸ್ಟ್ರಾಕ್ಟ್ ಮಾಡಿ ಕಳೆಯಿರಿ ಅಂತ ಹೇಳಿದ್ದಾರೆ. ನೋಡಿ 1 2 3 4 5 ಫ್ಲವರ್ಸ್ ಇದ್ದಾವೆ. ಅದರಲ್ಲಿ 2 ಫ್ಲವರ್ಸನ್ನು ಹುಡುಗಿ ಹರಿದುಕೊಂಡಳು, 2 ಹರಿದುಕೊಂಡಳು. ಈಗ ಉಳಿದ ಫ್ಲವರ್ಸ್ ಇಟ್ಟು 1 2 3, ಆನ್ಸರ್ ಈಸ್ 3 ಆಯಿತಾ. ಔಟ್ ಆಫ್ 5 ಫ್ಲವರ್ಸ್ 2 ಆರ್ ಟೇಕನ್, 5 ಮೈನಸ್ 2 ಈಸ್ 3, ಓಕೆ, ಈಸ್ ಈಕ್ವಲ್ ಟು 3. ಈಗ ನೋಡಿ 1 2 3 ಫ್ಲವರ್ಸಲ್ಲಿ ಯಾವುದನ್ನು ಹರಿದಿಲ್ಲ, ಅಂದರೆ ಎಲ್ಲ ಹಾಗೇ ಇವೆ. ಎಷ್ಟು ಹರಿದಿಲ್ಲ, ಯಾವುದು ಹರಿದಿಲ್ಲ. ಸೊ 3 ಮೈನಸ್ 0 ಈಸ್ 3 ಆಯಿತಾ. ಇಲ್ಲಿ ನೋಡಿ 3 ಪ್ಲಸ್ 0 ಈಸ್ 3, 3 ಮೈನಸ್ 0 ಈಸ್ 3. ಯಾಕಂದರೆ ಈ 0ಗೆ ಏನೂ ವ್ಯಾಲ್ಯೂ ಇಲ್ಲ, ಅದಕ್ಕೆ ನಾವು ಇದನ್ನು ಕೂಡಿಸಲು ಕಳೆಯೋದು ಇಲ್ಲ. ಓಕೆ, ಎಷ್ಟಿದೆಯೋ ಅಷ್ಟೇ ಈ ಕಡೆ ಕೂಡ ಮತ್ತೆ ಉತ್ತರ ಬರುತ್ತದೆ ಆಯಿತಾ. ಇದರ 3 ಫ್ಲವರ್ಸ್, ನೋ ಬಡಿ ಟೇಕ್ಸ್ ಇಟ್. ಓಕೆ, ಇದರಲ್ಲಿ ಯಾವುದೂ ಹರಿದಿಲ್ಲ, ಅದಕ್ಕೆ ನಾವು ಎಷ್ಟು ಫ್ಲವರ್ ಉಳಿತಾವೆ, ಇಲ್ಲಿ 3ಕ್ಕೆ 3 ಫ್ಲವರ್ಗಳು ಉಳಿಯುತ್ತವೆ, 3. ಇಲ್ಲಿ ನೋಡಿ 1 2 3 4 5 ಡಕ್ಸ್ ಇದ್ದಾವೆ, ಫ್ಲೋಟಿಂಗ್ ಅಂದರೆ ತೇಲುತ್ತಿವೆ. ಅದರಲ್ಲಿ ಎಲ್ಲ ಅಲ್ಲೇ ಇವೆ, ಅದಕ್ಕೆ 0. ಎಷ್ಟು ಬಂತು ಆನ್ಸರು, 5 ಮೈನಸ್ 0 ಈಸ್ ಈಕ್ವಲ್ ಟು 5. ಇಲ್ಲಿ ನೋಡಿ ಟೇಕ್ ಅವೇ ದ ಕಲರ್ಡ್ ಆಬ್ಜೆಕ್ಟ್ಸ್, ಅಂದರೆ ಯಾವುದಕ್ಕೆ ಕಲರ್ ಇದೆಯೋ ಅದನ್ನು ತೆಗೆದುಹಾಕಂತ ಹೇಳಿದ್ದಾರೆ. ಈಗ ನೋಡಿ ಟೋಟಲ್ ಎಷ್ಟಿವೆ, 1 2 3 4 5 5 ಇವೆ. 5 ಮೈನಸ್ ಇದನ್ನೆರಡು ತೆಗೆದು ಬಿಡಿ, 2. 5 ಮೈನಸ್ 2 ಈಸ್ ಈಕ್ವಲ್ ಟು 3 ಆಯಿತಾ. ಇಲ್ಲಿ ನೋಡಿ 1 2 3 4 5 6 ಇವೆ. ಇದರಲ್ಲಿ 1 2 3 ತೆಗೆದುಹಾಕಿ 6 ಮೈನಸ್ 3 ಈಸ್ ಈಕ್ವಲ್ ಟು 3. ಇಲ್ಲಿ ನೋಡಿ 1 2 3 4 5 6 7 ಇದೆ, ಮೈನಸ್ 1 2 3, 7 ಮೈನಸ್ 3 ಈಸ್ ಈಕ್ವಲ್ ಟು 4. ಇಲ್ಲಿ ನೋಡಿ 1 2 3 4 5 6 7 8 ಇದೆ, ಮೈನಸ್ 1 2 3 4 5. ನೋಡಿ 8 ಮೈನಸ್ 5 ಈಸ್ ಈಕ್ವಲ್ ಟು 3.
ಅದೇ ಥರ ಇಲ್ಲಿ ನೋಡಿ 1 2 3 4 5 6 7 8 9 9 ಇದೆ. ಇದಕ್ಕೆ ಕಲರ್ ಹಾಕಿದ್ದೆ ಎಷ್ಟು ತೆಗಿಬೇಕು? 1 2 3 4 5 6. ಓಕೆ 6. 9 - 6 = 3. ಆಯಿತಾ? ಇಲ್ಲಿ ನೋಡಿ 1 2 3 4 5 5 ಮೈನಸ್ ಇಲ್ಲಿ ಯಾವುದು ಕಲರ್ ಇಲ್ಲ, ಸೊ ಇದು ಕಲರ್ ಯಾವುದೂ ಇಲ್ಲ, ಸೊ ಅಲ್ಲಿ 0 ಬರುತ್ತೆ. 5 - 0 = 5. ಇಲ್ಲಿ ನೋಡಿ 3 - 1 = 2. 7 - 1 = 6. 6 - 4 = 2. 8 - 8 8 ಇದ್ದಾವೆ. 8ಕ್ಕೆ 8 ಕಳೆದಾಗ 8ರ 8 ತೆಗೆದಾಗ ಏನು ಬರುತ್ತೆ ಉತ್ತರ? 0. 7 - 0 = 7. ಆಯಿತಾ? ಸಬ್ಸ್ಟ್ರಾಕ್ಟ್, ಇಲ್ಲಿ ಕಳೆಯಿರಿ, ವ್ಯವಕಲನ ಮಾಡಿ ಅಂತ ಹೇಳಿದ್ದಾರೆ. 6 - 1 = 5. 5 - 2 = 3. 6 - 3 = 3. 4 - 0 = 4. 7 - 1 = 6. 6 - 6 = 0. 9 - 4 = 5. 8 - 3 = 5. 3 - 3 = 0. 5 - 1 = 1. 6 - 0 = 6. 9 - 1 = 8. ಆಯಿತಾ? ಸಬ್ಸ್ಟ್ರಾಕ್ಟ್ ಆ್ಯಂಡ್ ಮ್ಯಾಚ್ ಆ್ಯಸ್ ಶೋನ್. ಇಲ್ಲಿ ನೋಡಿ 7 - 2 ಅನ್ನು ಕಳೆದಾಗ ಎಷ್ಟು ಬರುತ್ತೆ ಆನ್ಸರು? = 5. ಅದೇ ಥರ 9 - 4 ಅನ್ನು ಕಳೆದಾಗ ಆನ್ಸರ್ ಬರುತ್ತೆ 5. ಎರಡು ಸೇಮ್ ಇದೆಯಲ್ಲ, ಈ ಥರ ಮಾಡಿ. ಇಲ್ಲಿ ನೋಡಿ 9 - 1 = 8. ಮತ್ತೆ 8 ಬರುತ್ತೆ ನೋಡಿ. ಇಲ್ಲಿ ನೋಡಿ 8 - 0 = 8. ಅದೇ ಥರ 8 - 5 = 3. ಇಲ್ಲಿ ನೋಡಿ 7 - 4 = 3. ಇಲ್ಲಿ ನೋಡಿ 3 - 1 = 2. ಇಲ್ಲಿ ನೋಡಿ 6 - 4 = 2. ಇಲ್ಲಿ ನೋಡಿ 6 - 5 = 1. 8 - 7 = 1. ಅದೇ ಥರ ಇಲ್ಲಿ ನೋಡಿ ಕೊನೆಯದಾಗಿ ಏನಿದೆ? ರೈಟ್ ಅ ಸೂಟೇಬಲ್ ನಂಬರ್ ಇನ್ ದ ಬ್ಲ್ಯಾಂಕ್ಸ್. ಇದಕ್ಕೆ ಬ್ಲ್ಯಾಂಕ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ 8 - 2 = 6. 3 - 1 = 2. ಇಲ್ಲಿ ನೋಡಿ 7 ಮೈನಸ್ ಇದೆ, ಈಕ್ವಲ್ ಟು ಆನ್ಸರ್ ಏನು ಬಂದಿದೆ? 5 ಬಂದಿದೆ. ಅಂದರೆ ಎಷ್ಟನ್ನು ತೆಗೆದಾಗ 5 ಬರುತ್ತೆ? 7ನಲ್ಲಿ ನೋಡಿ 2 ಅನ್ನು ತೆಗೆದಾಗ 5 ಬರುತ್ತೆ. ಆಯಿತಾ? ಇಲ್ಲಿ ನೋಡಿ 9 - 6 = 3. ಇಲ್ಲಿ ನೋಡಿ 4 ಆನ್ಸರ್ ಬಂದಿದೆ. ಇಲ್ಲಿ 2 ಅನ್ನು ತೆಗೆದಾಗ ಬರುತ್ತೆ. ಅಂದರೆ 4 + 2 ಅಂದರೆ ಎಷ್ಟಾಗುತ್ತೆ? 6. ನೋಡಿ 6 - 2 = 4. ನೋಡಿ 8. ಅಂದರೆ ಇಲ್ಲಿ 8 ಆನ್ಸರ್ ಬಂದಿದೆ. ಇಲ್ಲಿ 0 ಇದೆ ಅಂದರೆ ಏನನ್ನು ಕಳೆದಾಗ 8 ಅನ್ನು ಬರುತ್ತೆ. ಆಯಿತಾ? ಇಲ್ಲಿ ನೋಡಿ ಎಷ್ಟನ್ನು ಕಳೆದಾಗ 0 ಆನ್ಸರ್ ಬರುತ್ತೆ? 3ಗೆ 3 ಇಂದ ಕಳೆದಾಗ ಮೈನಸ್ ಮಾಡಿದಾಗ ಆನ್ಸರ್ 0 ಬರುತ್ತೆ. ಇಲ್ಲಿ ನೋಡಿ 5 ಆನ್ಸರ್ 2 ಬಂದಿದೆ. ಸೊ 5 + 2 ಎಷ್ಟಾಗುತ್ತೆ? 7. ನೋಡಿ 7 - 5 = 2. ಇಲ್ಲಿಗೆ ಸಬ್ಸ್ಟ್ರಾಕ್ಟ್ ವ್ಯವಕಲನ ಪಾಠ ಅಥವಾ ಲೆಸನ್ ಮುಗಿಯಿತು. ಪ್ಲೀಸ್ ಏನಾದ್ರು ತಿಳಿಯದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.